Hello everyone, welcome to TET Maths with Vidya YouTube channel. ಇವತ್ತು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಪಾರ್ಟ್ 3 ಸ್ಟಡಿ ಮಾಡೋಣ. ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಒಳಗೆ ನಾನು ಕ್ವಾಡ್ರಾಟಿಕ್ ಇಕ್ವೇಷನ್ದ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದು, ಅದನ್ನು ಬಿಡಿಸುವಂಥ ಮೂಲಗಳ ಕಂಡುಹಿಡಿಯಲಿಕ್ಕೆ ಯಾವ್ಯಾವ ವಿಧಾನಗಳನ್ನು ಬಳಸ್ತೀವಿ. ನಾನು ಇನ್ನೇ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಅಪವರ್ತಿಸುವಿಕೆಯ ಮುಖಾಂತರ ಅದರ ಮೂಲಗಳ ಕಂಡುಹಿಡಿದು ಆಲ್ರೆಡಿ ಫೈಂಡ್ ಔಟ್ ಮಾಡೋದು ಕಲ್ತೀವಿ. ಇವತ್ತು ನಾವು ವರ್ಗಪೂರ್ಣ ಮಾಡುವ ವಿಧಾನ ಅಂದರೆ ವರ್ಗ ಸಮೀಕರಣದಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಹೌದು ಅಂದರೆ 1 ಮಾರ್ಕ್ಸ್ TET ಬಂದೇ ಬರ್ತೈತಿ, 2 to 3 ಮಾರ್ಕ್ಸ್ GPT ಬರ್ತೈತಿ. ಹೌದು, ಇವತ್ತು ನಾವು ಏನು ಕಂಡುಹಿಡೀನಿ ಅಂದ್ರೆ ರೂಟ್ಸ್ ಕಂಡುಹಿಡಿಯೊಳಗೆ ಇವತ್ತು ಎರಡನೇದು ಟೈಪ್ 2 ಯಾವುದಂತ ಹೇಳಿ ನಾನು ನಿಮಗೆ ವರ್ಗಪೂರ್ಣ ಮಾಡುವ ವಿಧಾನ. ವರ್ಗಪೂರ್ಣ ಮಾಡುವ ವಿಧಾನ ಅಂದರೆ ಕಂಪ್ಲೀಟಿಂಗ್ ಸ್ಕ್ವಯರ್ಸ್. ಕಂಪ್ಲೀಟಿಂಗ್ ಸ್ಕ್ವಯರ್ ಇನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಒಳಗೆ ವರ್ಗಪೂರ್ಣ ಮಾಡುವ ವಿಧಾನ ಮೂಲಕ ನಾವು ಹ್ಯಾಂಗೆ ರೂಟ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಇವತ್ತು ನಾವು ಕಲಿತೀವಿ. ಇವತ್ತು ಒಂದು ಎಕ್ಸಾಂಪಲ್ ತೋರಿ. ವರ್ಗಪೂರ್ಣ ಮಾಡುವ ವಿಧಾನ ಅಂದರೆ ಇದ್ರಾಗ ಒಂದು ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿರೋ. ವರ್ಗ ಅಂದರೆ ಏನಂತೀವಿ ನಾವು, A+B² ಅಂದರೆ ಇದರ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. A² + B² + 2AB ಅಂದ್ರೆ ಈಗ 64 ಇತ್ತಂದ್ರೆ ಏನಂತ ಹೇಳ್ತೀರಿ, ಅದ್ರ ವರ್ಗಮೂಲ 8 ಅಂತೀರಿ. ಇದು ವರ್ಗ ಅಂತೀರಿ. ಹೌದು, ಅಂದ್ರೆ ವರ್ಗಮೂಲ 8 ಅಂದ್ರೆ ನಾವು ಇದು 66 ಹಿಂಗೆ ಕೊಟ್ಟರೆ ಅದನ್ನು ವರ್ಗ ಹ್ಯಾಂಗೆ ಮಾಡ್ಕೋಬೇಕು ಇಕ್ವೇಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಒಳಗೆ ಆ ಥರ ಕೊಟ್ಟರು ಅಂದ್ರೆ ನಾವು ಅದನ್ನು ವರ್ಗ ಹ್ಯಾಂಗೆ ಮಾಡ್ಕೊಳ್ಳೋದು ಅನ್ನೋದು ಕಂಡುಹಿಡ್ತೀವಿ. ಈಗ ನೀವು ನಿನ್ನೆ ನೋಡಿದ್ರಿ ಒಂದು ಎಕ್ಸಾಂಪಲ್ಗಳು ನಿನ್ನೆ ನೋಡಿರಿ ನೀವು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ x² - 8x - 20 = 0 ನೋಡಿರಿ. ಈಗ 20x² ಈಗ 20x² ನಾವು ಯಾವ ಥರ ಡಿವೈಡ್ ಮಾಡ್ಕೋಬೇಕಂದ್ರೆ +or-8 ನಮಗೆ ಬರಬೇಕು. ಅದು ಮೈನಸ್ ಮಾಡಿದ್ರೆ 8 ಅಥವಾ 2 ಮೈನಸ್ ಇದು ಪ್ಲಸ್ ಮಾಡ್ಕೊಂಡ್ರು ನಮಗೆ 8 - 8 ಬರುವಂಗೆ ನಾವು ಮಾಡ್ಕೊಂಡಿವಿ. ನೀನೇ ಅದರ ರೂಟ್ಸನ್ನು ನಾವು ಫೈಂಡ್ ಔಟ್ ಮಾಡಿ ಹೆಂಗೆ x = 10 ಅಥವಾ 2 ಅಂದರೆ 10 2s are 20. ಹೌದು, 10 2s are 20 ಬಂತು. -8 ಬರ್ಬೇಕಾಯ್ತಂದ್ರೆ -10 + 2 ಮಾಡಿದ್ರೆ ನಮಗೆ 10 ಒಳಗೆ 2 ಕೊಡಿದ್ರೆ -8 ಬಂತು, ಮಲ್ಟಿಪ್ಲೈ ಮಾಡಿದ್ರೆ 20 ಬಂತು. ಇಂಥವು ನಾವು ಈ ಥರ ಮಾಡ್ಬೋದು, ಅದ್ರಾಗ ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗೆ ಮಾಡ್ಬೋದು. ಬಟ್ ಇದು ಫ್ಯಾಕ್ಟರೈಸೇಷನ್ ಮೆಥಡಲ್ಲೇ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ನಾವು ಅದನ್ನು ವರ್ಗಪೂರ್ಣ ಮಾಡುವ ವಿಧಾನದ ಮೂಲಕ ನಾವು ಅದ್ರ ರೂಟ್ಸನ್ನು ಕಂಡು ಹಿಡಿಬೋದು ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ತೊಗೋರಿ. ಈಗ ಫಾರ್ ಎಕ್ಸಾಂಪಲ್ x² + 5x + 5 = 0. ಹೌದು, ಈಗ ನಾವು 5x² ತೊಗೊಂಡ್ರು ಇದನ್ನು +or- ಮಾಡಿದ್ರೆ 5 ಬರಬೇಕು. ಆ ಥರ ನಮಗೆ ಇದನ್ನು ಡಿವೈಡ್ ಮಾಡೋಕ್ಕೆ ಬರೋಂಗಿಲ್ಲ. ಆವಾಗ ನಾವು ಇದನ್ನು ಎದ್ರ ಮುಖಾಂತರ ಸಾಲ್ವ್ ಮಾಡ್ಬೋದು ಅಂದರೆ ವರ್ಗಪೂರ್ಣ ಮಾಡುವ ವಿಧಾನದ ಮೂಲಕ ನಾವು ಇದನ್ನು ಎಕ್ಸ್ದ ರೂಟ್ಸನ್ನು ಫೈಂಡ್ ಔಟ್ ಮಾಡ್ಬೋದು, ಎಕ್ಸ್ ಬೆಲೆಯನ್ನು ಫೈಂಡ್ ಔಟ್ ಮಾಡ್ಬೋದು. ಇದನ್ನು ಹ್ಯಾಂಗೆ ಮಾಡ್ತೀರಿ, ಇದು ಯಾವ ಫಾರ್ಮ್ ಒಳಗೈತಿ, A+B² ತೊಗೊಂಡಿವಿ ಅಂದರೆ A² + B² + 2AB ಅದು ತಿಕ್ಕೋರಿ. ಈಗ ನಮಗೆ ಇದು ಎಕ್ಸ್ ಅನ್ನೋದೇನು A² + 5x ಅನ್ನೋದು 2AB + 5 ಅನ್ನೋದೇನಿದು B² ಫಾರ್ಮುಲಾ ಈ ಫಾರ್ಮ್ ಒಳಗದ ಅಂತ ನಾವು ತಿಳ್ಕೊಬೇಕು. ಈ ಫಾರ್ಮ್ ಒಳಗೆ ತಿಳ್ಕೊಬೇಕಂದ್ರೆ ನಾವು ಫಸ್ಟಿಗೆ ಇದು A² ಅಂದ್ರೇನು, x² + 2 A ಅಂದ್ರೆ ಆಲ್ರೆಡಿ ಎಕ್ಸ್ ಅದ, ಎಕ್ಸ್ ತೊಗೋತೀರಿ. ಈಗ B ಅಂದ್ರೆ ನಾನು ಏನು ತೊಗೋಬೇಕು, 5 ತೊಗೋಬೇಕು. 5 ತೊಗೊಳಕ್ಕೆ ಬರೋಂಗಿಲ್ಲ, ಬಟ್ ಇಲ್ಲಿ ಆಲ್ರೆಡಿ 2 ಅದ. 5 × 2 10 ಆಗ್ತದೆ. ಇಲ್ಲಿ 5x ಅದ. ನಾ ಇಲ್ಲಿ ಹೊಳ್ಳಿ ನನಗೆ 5x ಬರೋಂಗೆ ಮಾಡ್ಕೋಬೇಕಂದ್ರೆ ಇದನ್ನು 5/2 ಅದೇ ತೊಗೋಬೇಕು. ಹೌದು, 2 ಗೆಟ್ ಕ್ಯಾನ್ಸಲ್ ಆದರೆ ನಮಗೆ ಇಲ್ಲಿ ಏನು ಬರ್ತದೆ, 5x ರಿಮೈನ್ ಆ್ಯಸ್ ಇಟ್ ಈಸ್ ಬರ್ತದೆ. ಪ್ಲಸ್ ಈಗ ನಮಗೇನು ಇಲ್ಲಿ B² ಮಾಡ್ಕೋಬೇಕು. B² ಆಲ್ರೆಡಿ ಏನು ಮಾಡಿದ್ವಿ, 2AB. B ಏನು ತೊಗೊಂಡಿನಿ ಅದನ್ನೇ ಇಲ್ಲಿ B² ಮಾಡ್ಕೋಬೇಕು. ಹೌದಾ, ಇಲ್ಲೇನಾಯಿತು, B² ಆಯಿತು. ಹೌದು, ಇದು B² ಐತೆ. ಬಟ್ ನಾನು B² ಪ್ಲೇಸ್ ಒಳಗೆ 5 ಅದ. ಇದನ್ನು 5 ಮಾಡ್ಬೇಕಂದ್ರೆ ನಾನು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. -5/2 2² + 5 = 0. ಈಗ ನೋಡಿರಿ, ಇದು ಗೆಟ್ ಕ್ಯಾನ್ಸಲ್ ಆಗ್ತದೆ. ಇದು 5/2 2² -5/2 ಪ್ಲಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆದ್ರೆ ನನಗೆ ಹೊಳ್ಳಿ ನನಗೆ ಎಷ್ಟು ಉಳಿತೈತಿ, +5ನೇ ಉಳಿತೈತಿ. ಹೌದು, ಇದು ಆ ಥರ ನಾವೀಗ ಇದನ್ನು ನೋಡ್ಕೋಬೇಕು. ಇದು ಯಾವ ಫಾರ್ಮ್ ಒಳಗೈತಿ, ಇದು A² + 2AB + B² ಫಾರ್ಮ್ ಒಳಗೆ ಐತಿ. ಹೌದು, ಇದೇನು ಲೆಕ್ಕಕ್ಕೆ ಹಿಡಿಬಾರ್ದು. ಈಗ ನೋಡಿರಿ ಇದನ್ನು ಹ್ಯಾಂಗೆ ಬರ್ಕೋ, x A + B ಅಂದರೆ ಏನಿದೆ, 5/2
2 ಫಾರ್ಮ್ ಒಳಗೆ ಐತ್ರಿ 5/2 ಹೋಲ್ ಸ್ಕ್ವೇರ್ ಅಂದ್ರೆ ಇದು ಒಟ್ಟು ಕೂಡ ನನಗೇನು ಬಂತಿಲ್ಲಿ a² + 2ab + b² ಅಂದರೆ ಯಾವ ಫಾರ್ಮ್ ಒಳಗೆ ಬಂತು a + b ಹೋಲ್ ಸ್ಕ್ವೇರ್ ಫಾರ್ಮ್ ಒಳಗೆ ಬಂತು. ಈಗ ನೋಡ್ರಿ ಈಗ ನನಗೆ ಇಲ್ಲೇನು ಉಳಿತಿಲ್ಲಿ -5/2 ಹೋಲ್ ಸ್ಕ್ವೇರ್ ಅಂದರೆ 25/4 + 5 = 0 ಬಂತು. ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋಗ್ರಿ x + 5/2 ದ ಹೋಲ್ ಸ್ಕ್ವಯರ್ ಮೈನಸ್ ಇದ್ರ LCM ತೆಗೆದ್ರೆ ಎಷ್ಟು ಬರ್ತೈತಿ 4 ಬರ್ತೈತಿ. ಇಲ್ಲಿ ಏನೂ ಇಲ್ಲ ಅಂದರೆ ಕೆಳಗೆ ಡಿನಾಮಿನೇಟರ್ 1 ಇದ್ದೇ ಇರ್ತೈತಿ ಅಂದರೆ ಇಂಟು 4 ಮಾಡ್ಕೋಬೇಕು. 25 + 20 = 0 ಹೌದಾ. x + 5/2 ದ ಹೋಲ್ ಸ್ಕ್ವಯರ್ ಮೈನಸ್ ಎಷ್ಟಾಗ್ತೈತಿ 25 + 20 -25 + 20 ಅಂದರೆ ಎಷ್ಟು ಬರ್ತೈತಿ 5/4 = 0. x + 5/2 ಹೋಲ್ ಸ್ಕ್ವಯರ್ ಇದು ಮೈನಸ್ ಇದು ಈಕ್ವಲ್ ಟು ದಟ್ ಈ ಕಡೆ ಬಂದರೆ ಏನಾಕೈತಿ +5/4 ಆಕೈತಿ ಹೌದು. ಈಗ x + 5/2 ಇದು ಸ್ಕ್ವಯರ್ ಇದು ಈ ಕಡೆ ಬಂದರೆ ಏನಾಕೈತಿ ನಮಗೆ √5/4 ಹೌದು. ಏನು ಬಂದು ನಮಗೆ √5/4 ಬಂತು. x + 5/2 = √5/4 x = √5/4 ಇದು ರೂಟ್ ಇದಕ್ಕೂ ಅಪ್ಲೈ ಆಯ್ತಂದ್ರೆ √4 ಇದ್ದದ್ದು ಏನು ಬರ್ತದೆ 2 - 5/2 ಅಂದ್ರೆ ಇವೇನಿದಾವೆ ಇವೆರಡು ಕುರ್ದು LCM ಏನಿದಾವೆ ನಮಗೆ ಇಲ್ಲಿ ನೋಡ್ರಿ ಅದು ನೆಕ್ಸ್ಟ್ ಏನು ಬಂದೈತೆ ನಮಗೆ x + 5/2 = √5/2 √5/4 ಇದ್ದಿದ್ದು 4 ತೆಗೆದ್ರೆ 2 ಬಂತು. x = √5/2 - 5/2 ಡಿನಾಮಿನೇಟರ್ ಎರಡು ಸೇಮ್ ಅದ ಕೆಳಗೆ 2 ತೊಗೋರಿ √5 - 5/2 ಅಂದರೆ x ಅಂದರೆ ನಮಗೇನು ಬಂತು √5 - 5/2 ಅಂತ ಬಂತು ಹೌದಾ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಒಳಗೆ ಗೊತ್ತಾಕೈತಿ x² + 6x - 7 = 0 ಹೌದು. x² + 6x - 7 ಇದು ಯಾವ ಫಾರ್ಮ್ ಒಳಗೆ ಐತಿ a² + 2ab - b² ಅಥವಾ -b² ಅಂತ ತೊಗೊಳ್ರಿ. -b² = 0 ಅಥವಾ ನಾವು +b² ಅಂತಲೇ ತೊಗೊಳ್ಳೋಣ. ಇದನ್ನು ಹೆಂಗೆ ಮಾಡ್ಕೋಬೇಕಾದ್ರೆ ಹೇಳ್ತೀನಿ. ಈಗ ನೋಡಿರಿ a² ಅಂದರೆ a ಜಾಗನಾಗ ಏನೈತಿ x² + 2 a ಅಂದರೆ ಆಲ್ರೆಡಿ x ಅದ. b ಅಂದರೆ ಏನಿದೆ ನನಗೆ ಇಲ್ಲಿ 6x ಅದ. ಇದು 6x ಬರ್ಕೋಬೇಕಂದ್ರೆ 2ಕ್ಕೆ ಎಷ್ಟರಲ್ಲೇ ಮಲ್ಟಿಪ್ಲೈ ಮಾಡಬೇಕು 3ಲೇ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ b² ಅಂದ್ರೇನು ಇಲ್ಲೇನು ತೊಗೊಂಡು ನಾನು ಇದು a ಆಯಿತು ಇದು b ಐತಿ. ಇಲ್ಲಿ b² ಅಂದ್ರೆ ನಂದು ಏನಾಗಬೇಕು ಇಲ್ಲಿ 3² ಅಂದ್ರೆ 9 ಬಟ್ ನಾನು 9 ಬೇಕಾಗಿಲ್ಲ ನನಗೆ ಏನು ಬೇಕಾಗಿದೆ ಇಲ್ಲಿ -7 ಬೇಕಾಗಿದೆ. ಅಂದರೆ ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು -9 -7 ಆ್ಯಸ್ ಇಟ್ ಈಸ್ ಅಂದರೆ -7 ಆ್ಯಸ್ ಇಟ್ ಈಸ್ ಬರ್ತು. ಇದು ಗೆಟ್ ಕ್ಯಾನ್ಸಲ್ ಆದ್ರೆ ನನಗೆ ಹೊಳ್ಳಿ ಮ್ಯಾಗಿನ ಇಕ್ವೇಷನ್ ಆ್ಯಸ್ ಇಟ್ ಈಸ್ ಬರ್ತೈತೆ ಹೌದಾ. ಎಕ್ಸ್ ಇದು ಏನು ಬಂತಿದ್ದು ಫಾರ್ಮುಲಾ ಏನು ಬಂತಿದ್ದು a² + 2ab + b² ಅಂತ ಬಂತು. ಅಂದ್ರೆ a + b ಹೋಲ್ ಸ್ಕ್ವೇರ್ ಐತಿದು ಹೌದು. a + b ಹೋಲ್ ಸ್ಕ್ವೇರ್ ಅಂದರೆ ಇಲ್ಲಿ ಏನಾಯಿತು x + b ಅಂದರೆ ಏನು ತೊಗೊಂಡಿಲ್ಲ ಇಲ್ಲಿ x + 3 ದ ಹೋಲ್ ಸ್ಕ್ವೇರ್ ಹೌದು. x + 3 ದ ಹೋಲ್ ಸ್ಕ್ವೇರ್ ಮೈನಸ್ -9 - 7 ಎಷ್ಟು ಆಗ್ತೈತಿ -16 = 0. ಈಗ x + 3 ದ ಹೋಲ್ ಸ್ಕ್ವೇರ್ -16 ಈ ಕಡೆ ಬಂದ್ರೆ +16 ಆಕೈತಿ ಹೌದಾ. ಈಗ x + 3 ಇದು ಸ್ಕ್ವೇರ್ ಈ ಕಡೆ ಬಂದ್ರೆ √16 ಆಕೈತಿ. x = √16 ಅಂದ್ರೆ 4 +3 ಈ ಕಡೆ ಬಂದ್ರೆ -3 x = 1 ಬಂತು ವ್ಯಾಲ್ಯೂ ಹೌದಾ. √16 ಅಂದರೆ ಏನಾಗಿರ್ತೈತೆ ನಮಗೆ ಇಲ್ಲಿ +or -4 ಬಂದಿರ್ತೈತಿ ಹೌದಾ. +or-4 ಅಂದರೆ x = 4 - 3 ಅಂದ್ರೆ 1. ಇನ್ನೂ ಒಂದು ವ್ಯಾಲ್ಯೂ x = -4 - 3 ಅಂದರೆ -7 ಎರಡು ವ್ಯಾಲ್ಯೂಸ್ ಬಂದು. ನಾವು ಈ ಥರ ನಿಮಗೆ ಬಿಡ್ಸೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಒಂದು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ ಹ್ಯಾಂಗೆ ಬಿಡಿಸ್ಬೋದು ಅಂತೇಳಿ ನೀವು ಇದನ್ನು ಫಾಲೋ ಮಾಡ್ಬೋದು. ಈಗ ನೋಡಿರಿ ಯಾವ ರೀತಿ ನಾವು ಕಂಪ್ಲೀಟಿಂಗ್ ಸ್ಕ್ವೇರ್ ಮಾಡ್ಬೋದು ಅಂದರೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟರೆ ತಿಕ್ಕೋರಿ x² + 8x - 48 = 0 ಇದನ್ನು ಕೊಟ್ಟಾರೆ. ನಾ ಯಾವುದು ಇದು a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕೋದಿಲ್ಲ ಡೈರೆಕ್ಟಾಗಿ ಹ್ಯಾಂಗೆ ಬಿಡಿಸ್ಬೇಕು ಇದನ್ನು ಅಂತ ಹೇಳ್ತೀನಿ. ಅಂದರೆ ನೀವು ಟಿ ಒಳಗೆ ಟೈಮ್ ಕಡಿಮೆ ಇರ್ತೈತಿ ಅದರೊಳಗೆ ನಾವು ಇದನ್ನು ಹ್ಯಾಂಗೆ ರೂಟ್ಸ್ x ಬೆಲೆ ಹ್ಯಾಂಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ x²
ಈಗ ಇದು ಎಕ್ಸ್ ಕೋಎಫಿಷಿಯಂಟ್ ಏನದಲ್ಲ ಇದ್ರದ್ದು ಹಾಫ್ ಮಾಡಿ ಅದನ್ನು ಸ್ಕ್ವಯರ್ ಎರಡು ಕಡೆ ಆ್ಯಡ್ ಮಾಡಬೇಕು ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 48 ಇದು ಈ ಕಡೆ ಬಂದರೆ ಏನಾಗ್ತೈತಿ ಮೈನಸ್ 48 ಇದು ಈ ಕಡೆ ಬಂದರೆ ಏನಾಗ್ತೈತಿ ಪ್ಲಸ್ 48 ಹೌದಾ. ಇದು ನಾ ಏನು ಹೇಳ್ತೀನಿ ಎಕ್ಸ್ದು ಕೋಎಫಿಷಿಯಂಟ್ ಇದು ಏನಿರ್ತದಲ್ಲ 8ದ ಹಾಫ್ ಮಾಡ್ಕೋಬೇಕು ಅಂದರೆ ಇದರ ಹಾಫ್ ಎಷ್ಟಾಯಿತು 4 ಆಯಿತು. ಇದ್ರದ್ದು ಸ್ಕ್ವಯರ್ನ ಎರಡು ಕಡೆ ಆ್ಯಡ್ ಮಾಡಬೇಕು ಅಂದ್ರೆ LHS ಸೈಡ್ನೂ ಆ್ಯಡ್ ಮಾಡಬೇಕು RHS ಸೈಡ್ನೂ ಆ್ಯಡ್ ಮಾಡಬೇಕು ಮಾಡಿರಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 8x ಪ್ಲಸ್ 16 ಈಕ್ವಲ್ ಟು 48 ಪ್ಲಸ್ 16 ಹೌದಾ. ಈಗೇನು ಬಂತು ನಮ್ಗೆ ಇದ್ರದ್ದು ಏನು ಹ್ಯಾಂಗೆ ಈ 16 ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು 4 4 16 ಅಂದರೆ ಇದನ್ನೇನು ಎಕ್ಸ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಆಯ್ತಿದ್ದು ಈಕ್ವಲ್ ಟು 48 ಪ್ಲಸ್ 16 ಅಂದರೆ 64 ಎಕ್ಸ್ ಪ್ಲಸ್ 4 ಇದು ಸ್ಕ್ವಯರ್ ಈ ಕಡೆ ತೊಗೊಂಡ್ರೆ ಇದಕ್ಕೆ ಏನಾಕೈತಿ ರೂಟ್ ಆಗ್ತೈತೆ ಹೌದಾ. ಎಕ್ಸ್ ಪ್ಲಸ್ 4 ಈಕ್ವಲ್ ಟು ರೂಟ್ 64 ಅಂದ್ರೆ ಪ್ಲಸ್ ಆರ್ ಮೈನಸ್ 8 ಆಯ್ತು ಹೌದಾ. ಎಕ್ಸ್ ಈಕ್ವಲ್ ಟು -8 ಪ್ಲಸ್ ಆರ್ -8 -4 ಬಂತು. ಈಗ ವ್ಯಾಲ್ಯೂಸ್ ಎಕ್ಸ್ ಈಕ್ವಲ್ ಟು +8 -4 ಎಕ್ಸ್ ಈಕ್ವಲ್ ಟು -8 -4 ಅಂದರೆ ಎಕ್ಸ್ ಈಕ್ವಲ್ ಟು 4 ಎಕ್ಸ್ ಈಕ್ವಲ್ ಟು -12 ಈ ರೀತಿಯೂ ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆ ಬಾಯ್. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಶ್ರೀಧರ್ನ ಫಾರ್ಮುಲಾ ಯೂಸ್ ಮಾಡಿ ಎಕ್ಸಿಂದ ಅಂದರೆ ರೂಟ್ಸನ್ನು ಹ್ಯಾಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಕಲಿಯೋಣ.